ಈಗ ಇನ್ನೊಂದು ಕಡೆ ಐ ಮೀನ್ ಜೋ ಸ್ಟ್ರೀಟ್ ಒಳಗಡೆನೆ ಶೋಭಾ ಮಾಲ್ ಒಳಗಡೆ ಇನ್ನೊಂದು ಇಶಾರ ಅಂತ ಇದೆ. ಇಶಾರ ಮತ್ತೆ ಚಾ ಅಂತ ಎರಡಿದೆ, ತೋರಿಸ್ಬಿಡ್ತಾನೆ. ಇದು ಉಷಾರ ಮತ್ತೆ ಚಾ ಎರಡು ಒಂದೇನೆ, ಬಟ್ ಫುಡ್ ಮಾತ್ರ ಬೇರೆ ಬೇರೆ. ಈ ಇಶಾರದಲ್ಲಿ ಬಂದಾಗ ನಾನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಇರೋದನ್ನ ನಾನು ನೋಟಿಸ್ ಮಾಡಿದೆ. ಏನಂತಂದ್ರೆ ಇಲ್ಲಿ ಆಲ್ಮೋಸ್ಟು ಎಲ್ಲ ಏನ್ ಹೇಳ್ತಾರೆ, ಮಾತು ಬರ್ದಿರೋರು ಇಲ್ಲೆಲ್ಲ ಬಂದು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಅವರ ಸಿಂಬಲ್ಸ್ ಇರುತ್ತಲ್ಲ ಅದರಲ್ಲೇ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಟ್ಸ್ ರಿಯಲಿ ವೆರಿ ಗುಡ್. ಸೊ ಈಗಿನ ಇದರಲ್ಲಿ ಎಷ್ಟೋ ಜನ ಕೆಲಸನಿಗೆ ಹೋಗೋದಿಲ್ಲ, ಎಷ್ಟೋ ಜನ ಗಂಡ್ಮಕ್ಳು ಎಷ್ಟೆಷ್ಟೆಲ್ಲ ಕಲ್ತನ ಮಾಡ್ಕೊಂಡು ಮರ್ಡರ್ಗಳು ಮಾಡ್ಕೊಂಡು ಒಂಥರ ತುಂಬಾ ಬೇಕಾಬಿಟ್ಟಿ ಜೀವನ, ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿರೋ ಈ ಒಂದು ಕಾಲದಲ್ಲಿ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಈ ಒಂದು ಇಶಾರದಲ್ಲಿ ಪ್ರತಿ ಒಬ್ರು ಕೂಡ ಎಲ್ಲ ಮಾತು ಬರ್ದೇವ್ರಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಖುಷಿ ಆಗುತ್ತೆ. ಸಿ ಅವರನ್ನು ಕೂಡ ಒಂದು ವರ್ಕ್ ಮಾಡ್ತಿದಾರಲ್ಲ, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಸೊ ನೀವು ನೆಕ್ಸ್ಟ್ ಇಶಾರಾಗಿ ಬಂದಾಗ ಪ್ಲೀಸ್ ನೀವು ಬೇಕಾದ್ರೆ ನೋಟಿಸ್ ಮಾಡ್ಬೋದು ಅವ್ರನ್ನ. ಆ್ಯಂಡ್ ಇಲ್ಲೇನೂ ಕೂಡ ಎಷ್ಟಾಗುತ್ತೆ, ಡ್ರಿಂಕ್ಸ್ ಎಷ್ಟಾಗುತ್ತೆ ಮತ್ತು ಫುಡ್ ಎಷ್ಟಾಗುತ್ತೆ, ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ GST, ಎಲ್ಲರೂ GSTನ ನಾವು ನೋಟಿಸ್ ಮಾಡಲೇಬೇಕಾಗುತ್ತೆ. ಸೊ ಇದು ಡ್ರಿಂಕ್ಸ್ ಮೆನು, ಇದು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ. ಡ್ರಿಂಕ್ಸ್ ಮೆನು ಬ್ಯೂಟಿಫುಲ್ ಅದ. ಸೊ ನಾನು ಇವಾಗ ಆರ್ಡರ್ ಮಾಡ್ತಾ ಇರೋದು ದಿಲ್ ಮಾಂಗೆ ಮೋರ್ ಅಂತ ಡ್ರಿಂಕ್ ಹೆಸರು. ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ರೆ ಹೇಳ್ಬಿಡ್ತಾನೆ. ಇದರಲ್ಲಿ ಅವರೆಲ್ಲ ಆ್ಯಡ್ ಮಾಡಿರೋದು ಇಂಗ್ರೀಡಿಯೆಂಟ್ಸ್: ವೋಡ್ಕಾ, ದಿಲ್ ಪಿಕಲ್, ಮ್ಯಾಂಗೋ, ವೆನಿಲಾ, ಸೋಡಾ, AMARO ಅಮಾರೋ. ಇದು ಕಾಸ್ಟ್ ಬಂದು $850. ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿದ್ದೀನಿ. ಅದು ಹೇಗೆ ಕೊಡ್ತಾರೆ ಅಂದರೆ ಬರೀ 4 ಪೀಸ್ ಅಂತೆ, 4 or 2 ಪೀಸ್ ಅಂತ ಹೇಳ್ತಾ ಇದ್ದಾರೆ. ಅದು ಕಾಸ್ಟ್ ಎಷ್ಟು ಅಂದರೆ 2 ಪೀಸ್ಗೆ $265, 4 ಪೀಸ್ಗೆ $485. ತೋರಿಸ್ಕೊಡ್ತೀನಿ ಪ್ರೈಸ್ ಕೂಡ. So this is the one, black pepper chicken tikka. ಸಿ ನಮ್ಮಲ್ಲಿ ಮಾತು ಬಂದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದಿರಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋ ಸೆನ್ಸ್ ಇರಲ್ಲ ನಮ್ಮಲ್ಲಿ. ಥ್ಯಾಂಕ್ ಯು. ಡ್ರಿಂಕ್ಸ್ ಬಂದಾಯಿತು. ಲೆಟ್ಸ್ ಸಿ ಹೌ ವಾಸ್ ದ ಟೇಸ್ಟ್. ಜಸ್ಟ್ ಟೇಸ್ಟ್ ಮಾಡಿ ಹೇಳ್ಬಿಡ್ತಾನೆ. ಅದು ಮ್ಯಾಂಗೋ ಡ್ರಿಂಕ್ಸ್ನ ಸ್ವಲ್ಪ ಹಾಕಿದ್ದಾರೆ. ಇದು ಪೂರ್ತಿ ಕ್ಯೂಬೇನೆ. ಈ ಕ್ಯೂಬ್ ತೆಗೆದ್ರೆ 30 ml ಬರುತ್ತೆ ಅಷ್ಟೇ. ಇದು ಪೂರ್ತಿ ಸೋನಿ ಗೊತ್ತು. ಕ್ಯೂಬ್ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ. ಆ ಗ್ಲಾಸ್ ಪೂರ ಬರೀ ಕ್ಯೂಬೇ ಇದೆ. ಆ ಡ್ರಿಂಕ್ಸ್ ಮಾತ್ರ ಮೇ ಬಿ 30 ml ಇಷ್ಟೇ ಇರ್ಬೋದು. ಮುಕ್ಕಾಲು ಭಾಗ ಫುಲ್ ಗ್ಲಾಸ್ ಪೂರ ಕ್ಯೂಬೇನೆ. ನೀವು ಕೂಡ ನಿಮಗೆ ಓಕೆ ಅನ್ಸುತ್ತೆ ನೀವು ಆರ್ಡರ್ ಮಾಡ್ಬೋದು, ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸಿ ಐಸ್ ಕ್ಯೂಬ್ ತೆಗೆದ್ಮೇಲೆ ಡ್ರಿಂಕ್ಸು ಇಷ್ಟು. ಐ ಥಿಂಕ್ ಇದನ್ನೇ ನಾನು ಆರ್ಡರ್ ಕೊಟ್ಟಿದ್ದು. ಸೊ ಯಮ್ಮಿ. ದಿಸ್ ಈಸ್ ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಟಿಕ್ಕಾ. ಸೊ ಜ್ಯೂಸಿ ಅಲ್ವಾ?
ಈಗ ಇನ್ನೊಂದು ಆರ್ಡರ್ ಮಾಡ್ತಾ ಇದೀನಿ. ಏನಂದ್ರೆ KOCHI ಕೊಚ್ಚಿ KALAMARI ಕಲ್ಮಾರಿ, ದಿ OG ಮಸಾಲಾ ಆಫ್ ದಿ ನೇಟಿವ್ಸ್ ಆಫ್ ಮಲಬಾರ್ ಕೋಸ್ಟ್, ರೆಡ್ ಚಿಲ್ಲಿ ಪೇಸ್ಟ್, ಕರ್ಲೀವ್ಸ್, ಮಸ್ಟರ್ಡ್, ಕೋಕೋನಟ್, ಇದೆಷ್ಟು ಆ್ಯಡ್ ಮಾಡ್ತಾರಂತೆ. ಅದು ಕೋಚಿ ಕಲ್ಮಾರಿ ಬಂದು ಇಟ್ಸ್ ಲೈಕ್ ಏನು ಹೇಳ್ತಾರೆ, ಸೊ ಅದು ಹೇಗಿರುತ್ತಂದ್ರೆ ಆಕ್ಟೋಪಸ್ ಥರನೇ ಇರುತ್ತೆ. ಸ್ಕ್ವಿಡ್ ಅಂತ ಹೆಸರು ಹೇಳಿ, ಅದು ಆಕ್ಟೋಪಸ್ ಥರ ಇರುತ್ತೆ. ಅದ್ರದ್ದು ಇವಾಗ ನಾನು ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಅದು ಬಂದಾದ್ಮೇಲೆ ಟೇಸ್ಟ್ ಹೇಗಿದೆ ಅಂತ. ಆ್ಯಂಡ್ ಅದು MRP ಬಂದು 420, ಬಟ್ ಅದು ಎಷ್ಟು ಹೇಗೆ ಗ್ರಾಮ್ ಹೇಗೆ ಕೊಡ್ತಾರೆ ನನಗೆ ಗೊತ್ತಿರಲ್ಲ. ಜಸ್ಟ್ ವೇಟ್ ಮಾಡಿದೆ, ದೆನ್ ಐ ಕ್ಯಾನ್ ಶೋ ದಟ್. ಆ್ಯಂಡ್ ಇನ್ಕ್ಲೂಡ್ ದಿಸ್, ಐ ಆಮ್ ಆರ್ಡರಿಂಗ್ ಒನ್ ಮೋರ್ ಮಲಬಾರ್ ಕ್ರ್ಯಾಬ್ ಕೇಕ್ ಅಂತೆ. ಅದು ಹೇಗೆ ಮಾಡಿ ಪ್ರಿಪೇರ್ ಮಾಡ್ತಾರೆ ಅಂದರೆ ರೋಸ್ಟಿ ಆ್ಯಂಡ್ ಕ್ರ್ಯಾಬ್ ಸ್ಯಾಂಡ್ವಿಚ್, ಫ್ಲಾಕಿ ಕ್ರ್ಯಾಬ್ ಮೀಟ್, ಸ್ಪೈಸ್ಡ್ ಪೊಟ್ಯಾಟೊ, ಕ್ರಸ್ಟ್ ಬ್ಲ್ಯಾಕ್ ಪೆಪ್ಪರ್. ಸೊ ಇಷ್ಟು ನಾನು ಆ್ಯಡ್ ಮಾಡಿ ಕೊಡ್ತಾರೆ. ಅದು ಕೂಡ ಸೊ ಏನು ಹೇಳ್ತಾರೆ, ಕ್ರ್ಯಾಬ್ ಕೇಕ್. ನಾನು ಹೇಳ್ತೇನೆ ಕೊಚ್ಚಿ ಕಲ್ಮಾರಿ ಸ್ಕ್ವಿಡ್ಸ್ ಅಂತ ಹೇಳಿ, ಆ ಒಂದು ಟೇಸ್ಟ್ ಇದು, ಐ ಮೀನ್ ಆ ಒಂದು ಡಿಶ್ ಇದು. ಟ್ರೈ ಮಾಡಬೇಕಾದ್ರೆ ಎಲ್ಲ ಟ್ರೈ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಇದೆಯಲ್ಲ, ಇದು ಬಂದ್ಬಿಟ್ಟು ಕೋಚಿ ಕಲ್ಮಾರಿ ಕ್ರ್ಯಾಬ್. ಇದು ಬಂದು ಕೇಕ್ ಕಲ್ಮಾರಿ, ಸಾರಿ ಇದು ಬಂದು ಕ್ರ್ಯಾಬ್ ಕೇಕ್ ಅಂತ ಹೇಳ್ತಾರೆ. ಟೇಸ್ಟ್ ಹೇಗಿದೆ ನೋಡ್ಬಿಡೋಣ. ಇದಕ್ಕೆ ನಾವು ಕೊಟ್ಟಿದ್ದಾರೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ. ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತಾ ಇದೆ, ಸಮಥಿಂಗ್ ಡಿಫ್ರೆಂಟ್ ಅಷ್ಟೇ. ನೆಕ್ಸ್ಟ್ ಟೈಮ್ ಈ ಒಂದು ಕ್ರ್ಯಾಬ್ ಕೇಕ್ I won't order at all. You guys also please don't waste your money. Now I order another drink, that is mango chili sour. What and all they will add in this ingredients: chili, dark rum, mango, lime, jalapeno, chili tincture. It's cost $8.50. Mango chili sauce. I think some salt and chili they added. Let's try with that. Yeah, let me have one more sip.